ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾವ ರೀತಿಯಾಗಿದೆ, ದೊಡ್ಡವರ ಕಾಳಗದಲ್ಲಿ ಯಾರು ಬಡವರಾಗುವವರು ಅಂತ ಇವತ್ತು ಕೇಳಿದ್ದೀನಲ್ವಾ. ಯಾಕೆ ಅಂದರೆ ಹೆವಿ ವೇಟ್ಸಲ್ಲಿ ಟಫ್ ಫೈಟ್ ನಡೀತಾ ಇದೆ. ಮಾರ್ಕೆಟ್ನ ಮೇಲ್ಗಡೆ ತಗೊಂಡು ಹೋಗುತ್ತಾ ಅಥವಾ ಬೀಳ್ಸುತ್ತಾ ಅನ್ನೋದು ಇದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಆದರೆ ನೋಡಿ, ಇವಾಗ ಪೂರ್ತಿ ಇವತ್ತು ಮಾರ್ಕೆಟ್ನ ಕಾಪಾಡಿದ್ದು ನಿಫ್ಟಿನ ರಿಲಯನ್ಸು, ಆಕ್ಸಿಸ್ ಬ್ಯಾಂಕು, ಜೊತೆಗೆ ಆಟೋ ಸೆಕ್ಟ್ರಲ್ಲಿರುವಂತಹ ಬಜಾಜ್ ಆಟೋ ಮತ್ತು ಹೀರೋ ಮೋಟೋ ಕಾರ್ಪ್ ಅಂತ ಹೇಳ್ಬೋದು. ಬಾಕಿ ಅಂತ ಎಲ್ಲ ಸ್ಟಾಕ್ಗಳು ಸ್ವಲ್ಪ ವೀಕಲ್ ಆಗೋ ಥರ ಕಾಣಿಸ್ತಾ ಇದೆ. HDFC ಬ್ಯಾಂಕ್ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನಿಂದ ಕೆಳಗಡೆ ಬರೋಂಗೆ ಅನಿಸ್ತಾ ಇದೆ. ಇನ್ಫೋಸಿಸಲ್ಲಿ ಸತೀಶ್ ಸರ್ ಅವರು ಶೇರ್ ಮಾಡಿದ್ರು, ಮಾರ್ಜಿನ್ ಕಮ್ಮಿ ಆಗ್ಬೋದು, ಆ ಕಾರಣಕ್ಕೆ ಗೈಡ್ಲೈನ್ಸ್ ಕಮ್ಮಿ ಆಗ್ಬೋದು ಅಂತ ಒಂದು ಮಾತಿದೆ ಅಂತ. IT ಸೆಕ್ಟರ್ ಮೊದಲಿಂದ ಹೇಳ್ತಾ ಇದ್ದೀನಿ, IT ಸೆಕ್ಟ್ರಲ್ಲಿ ಇರೋನೇ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಏನು ಕ್ಲಾರಿಟಿ ಏನಾದರೂ ಸಿಗ್ತಾ ಇಲ್ಲ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಅದೇ ಒಪಿನಿಯನ್ ಹೇಳಿದ್ದೆ. FMCG ಸೆಕ್ಟ್ರು ಪರ್ಫೆಕ್ಟ್ ಟೈಮ್ ಟು ಅಕ್ಯುಮುಲೇಟ್, ಅದೊಂದು ಕೊಟ್ಟಿರಲಿಲ್ಲ ನಮಗೆ, ಅದು ಬರ್ತಾ ಇದೆ ಇವಾಗ ಒಳ್ಳೆ ವ್ಯಾಲ್ಯೂಯೇಷನ್ಗೆ. ಕೆಮಿಕಲ್ ಸೆಕ್ಟ್ರು, IT ಸೆಕ್ಟ್ರು, FMCG ಸೆಕ್ಟ್ರು ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಮೂರು ಸೆಕ್ಟರ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಒಂದು ವರ್ಷ, ಎರಡು ವರ್ಷದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದರೆ 3 ವರ್ಷಕ್ಕಿಂತ ಜಾಸ್ತಿ ವ್ಯೂ ಇಟ್ಕೊಂಡು ನಾನು ಇನ್ವೆಸ್ಟ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀನಿ. ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಫೋಕಸ್ ಮಾಡ್ಬೋದು ಅಂತ ಏನಾದರೂ ನೋಡೋದಾದರೆ ಈ 3 ಸೆಕ್ಟರ್ಗಳನ್ನು ಹೇಳ್ಬೋದು ನಾನು: IT, FMCG ಮತ್ತು ಕೆಮಿಕಲ್ ಸೆಕ್ಟರು. ಹೇಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನಾವು ಏನೇ ಟ್ರೇಡ್ ಸಂಬಂಧಿತವಾಗಿ ಅಥವಾ ಇನ್ವೆಸ್ಟ್ ಸಂಬಂಧಿತವಾಗಿ ಮಾತಾಡೋದಾದರೆ ಅದು ಕೇವಲ ನನ್ನ ಒಪಿನಿಯನ್ ಆಗಿರುತ್ತೆ. ನನ್ನ ಮಾತನ್ನ ಕೇಳಿಕೊಂಡು ನೀವು ಯಾವುದೇ ಕೆಲಸನೂ ಮಾರ್ಕೆಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅನಾಲಿಸಿಸ್ನ ನೀವು ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಕ್ವಿಕ್ಕಾಗಿ ನೋಡ್ತಾ ಬರೋಣ. ಇವತ್ತು ಟಾಪ್ ಗೇನರ್ ಅಂತಂದರೆ ಹೀರೋ ಮೋಟೋ ಕಾರ್ಪ್ 4.93%. ಮೊನ್ನೆ ಅಷ್ಟೇ ಮಾತಾಡಿದ್ವಿ ನೋಡಿ, ಇನ್ನೂ ಮೇಲ್ಗಡೆ ಹೋಗೋ ಪೊಟೆನ್ಷಿಯಲ್ ಇದೆ ಅಂತ. ಮತ್ತೆ ಅದನ್ನೇ ಬಂದಿದೆ. ಈ ವರ್ಷ 2023 ಜನವರಿಯಿಂದ 2024 ಜನವರಿ ಅಂತ ನೋಡಿದ್ರೆ ಸರಿಸುಮಾರು 60% ರಿಟರ್ನ್ ಕೊಟ್ಟಿದೆ ಒಂದು ವರ್ಷದಲ್ಲಿ ಹೀರೋ ಮೋಟೋ ಕಾರ್ಪ್. ಯಾರು ಹೇಳಿದ್ದು ನಿಫ್ಟಿ 50 ಸ್ಟಾಕ್ ರಿಟರ್ನ್ಸ್ ಕೊಡಲ್ಲ ಅಂತ? ಇಲ್ಲ, ಇದೆಯಲ್ಲ ಉದಾಹರಣೆ. ಅದೇ ರೀತಿಯಾಗಿ ನೀವು ಬಜಾಜ್ ಆಟೋ ಕನ್ಸಿಡರ್ ಮಾಡೋದಾದ್ರೆ ಹೋದ ವರ್ಷ ಜನವರಿಯಿಂದ ಈ ವರ್ಷ ಜನವರಿಗೆ ಕಂಪೇರ್ ಮಾಡಿದ್ರೆ 100% ರಿಟರ್ನ್ಸ್. ಲಾಸ್ಟ್ ಇಯರ್ ಹೇಳಿದ ಯಾರ್ಯಾರು ಚಾರ್ಟ್ಸ್ ಹಾಕಿ ನೋಡಿದ್ರ 2 ಸೆಕ್ಟರ್ ಬಗ್ಗೆ ನಾವು ಬುಲ್ಲಿಶ್ ಆಗಿರಬೇಕು ಅಂತ ಮಾತಾಡ್ಕೊಂಡಿದ್ವಿ. ಒಂದು FMCG ಸೆಕ್ಟರ್, ಒಂದು ಆಟೋ ಸೆಕ್ಟರ್. FMCG ಸೆಕ್ಟರ್ ಕರೆಕ್ಷನ್ ಆಗಿದೆ, ಆದರೆ ಆಟೋ ಸೆಕ್ಟರ್ ಇನ್ನೂ ಮೇಲ್ಗಡೆ ಹೋಗ್ತಾ ಇದೆ. ಟಾಟಾ ಮೋಟರ್ಸ್ ಕೂಡ ನೋಡಿ ಆಲ್ಮೋಸ್ಟ್ 800 ದಾಟ್ ಮೇಲ್ಗಡೆ ಹೋಗಿದೆ. ಇವಾಗ ಹೋಲ್ಡ್ ಮಾಡೋರು ದಯವಿಟ್ಟು ಹೋಲ್ಡ್ ಮಾಡಿ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಇವತ್ತು ಟ್ರೇಡ್ ಅಂತ ಮಾತಾಡ್ತಾ ಬರೋಣ. ಇವತ್ತು ಎಕ್ಸ್ಪೈರಿ ದಿನ ಆಗಿತ್ತು. ನಿಫ್ಟಿನಲ್ಲಿ ಏನು ಚೆನ್ನಾಗಿತ್ತು ನೋಡಿ. ಒಂದು ಟ್ರೆಂಡ್ ಲೈನ್ ನೆನ್ನೆ ಅಷ್ಟೇ ಹೇಳೋಗಿದೆ, ಈಗ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರಾದ್ರೂ ನೆನ್ನೆ ಚಾರ್ಟ್ ಸ್ಟಾಕ್ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಬನ್ನಿ. ಶಾರ್ಪ್ ಆಗಿ ರಿಕವರಿ ಬಂದಿದೆ. ನಾಳೆ 21,500 ಸೇಫ್ ಮಾಡೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಅದರ ಮೇಲ್ಗಡೆ 21,720 ಒಂದು ಹೆವಿ ಆದ ಬಾಕ್ಸ್ ಇದೆ. ನನ್ನ ಪ್ರಕಾರ ಈ ಝೋನಲ್ಲೇ ನಾಳೆ ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ಥರ ಆಯಿತು ಕೂಡ ಮಾರ್ಕೆಟಲ್ಲಿ. ಎಕ್ಸೆಪ್ಟ್ ಈ ಒಂದು ದೊಡ್ಡದಾಗಿ ಒಂದು ಫಾಲ್ ಬಂತು. ಇದನ್ನ ಕೂಡ ಕ್ಯಾಪ್ಚರ್ ಮಾಡೋಕ್ಕಿತ್ತು. 100% ರಿಟರ್ನ್ ಹೌದಾ, ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಯಾಕೆ ರೀತಿ ಆಯಿತು ಅಂದರೆ ನೋಡಿ, ಯಾವಾಗ ಆಪ್ಷನ್ ಬೈಂಗಿಗೆ ಈಸಿ ಆಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿಂದ ಇಷ್ಟು ಜೋರಾಗಿ ಪುಷ್ ತೊಗೊಂಡು ಹೋಗಿದ್ದಾರೆ. ಅಫ್ಕೋರ್ಸ್ ಫಸ್ಟ್ ಸಪೋರ್ಟ್ ನಿಮ್ಗೆ ಇದೇನೆ. ಇಲ್ಲಿ ಯಾರಾದರೂ ಎಕ್ಸಿಟ್ ಮಾಡಿದರೆ ತಪ್ಪೇ ಇಲ್ಲ. ಆಮೇಲೆ ಸುಮಾರು ಹೊತ್ತು ಹೋಲ್ಡ್ ಮಾಡ್ಕೊಂಡು ಕೂರಬೇಕಿತ್ತು. ಯಾಕೆ ನಾನು ಹೋಲ್ಡ್ ಮಾಡಿದೆ ಇವತ್ತು ಅಂತಂದ್ರೆ ಈ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂದರೆ ಇದು ಟಿಪಿಕಲ್ ಚಾರ್ಟ್ ಪ್ಯಾಟರ್ನಲ್ಲಿ ನಾವು ಇದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ನಾವು ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅಂತ ನಿಮ್ಗೆ ಹೇಳ್ತಿರ್ತೀನಿ, ನೆನಪಿದೆಯಾ? ಒಂದು ಪಾಸಿಟಿವ್ ಮೂಮೆಂಟ್ ಆಗಿ ಒಂದು ಪೋಲ್ ಆಗಿ ಅದಕ್ಕೆ ಒಂದು ಫ್ಲಾಗ್ ಬಂದರೆ ವಾಪಸ್ ಮೇಲ್ಗಡೆ ಬಂದರೆ ಇದನ್ನ ನಾವು ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅಂತೀವಿ. ಇದ್ರ ಉಲ್ಟಾ ಇದು. ಅದಕ್ಕೆ ಕೆಳಗಡೆ ಬರ್ತಿದ್ದಾಗ ಈ ರೀತಿ ಹಿಂಗೆ ಕೆಳಗಡೆ ಕೊಡೋದ್ರ ಬದಲು ಮೇಲ್ ರೀತಿ ಒಂದು ಫ್ಲಾಗ್ ಮಾಡಿ ಅಲ್ಲಿಂದ ಕೆಳಗಡೆ ಬರುತ್ತೆ ಅನ್ನೋದು ಇದು ಒಂದು ಬೇರಿಶ್ ಫ್ಲಾಗ್ ಅಂತೀವಿ. ಇದನ್ನ ನಾವು ಬುಲ್ಲಿಶ್ ಫ್ಲಾಗ್ ಅಂತ ಅಂತೀವಿ. ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅಂತಲೂ ಕರೀತಾರೆ. ಇದನ್ನ ಉಲ್ಟಾ ಫ್ಲಾಗ್ ಅಂಡ್ ಪೋಲ್ ಅಂತ ಹೇಳ್ಬೋದು ನೀವು. ಈ ಪ್ಯಾಟರ್ನ್ ಅಂತ ಇದಕ್ಕೆ ಆ ಒಂದು ಆಡಿಯೋ ಕೂಡ ಕೊಟ್ಟಿದ್ದೆ ನಿಮಗೆ. ಅದೇ ರೀತಿಯಾಗಿ ಒಂದು ಒಳ್ಳೆ ಫಾಲ್ ಬಂತು. ಇಲ್ಲಿ ನೋಡಿ ಏನಾಗುತ್ತೆ ಅನ್ನೋದು ನಿನ್ನೆ ಕೂಡ ಹೇಳಿದ್ದೀನಿ. ದೊಡ್ಡ ದೊಡ್ಡ ಕ್ಯಾಂಡ್ಲು ಬಂತು ಅಂತ ನೀವು ಎಂಟರ್ ಆಗಕ್ಕೆ ಹೋದರೆ ಕೈ ಸುಟ್ಕೊಂತೀರಾ. ನಿನ್ನೆನೂ ಈ ರೀತಿ ಆಯಿತು. ಇಲ್ಲಿಂದ ಶಾರ್ಪ್ ಆಗಿ ರಿಕವರ್ ಬಂತು. ಎಲ್ಲದು 21,450 ಲೆವೆಲ್. ಇವತ್ತೆಲ್ಲಿ 21,600 ಲೆವೆಲ್ಲಿ ಶಾರ್ಪ್ ಆಗಿ ರಿಕವರಿ. ಯಾರಾದರೂ ಓಕೆ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಈಗ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ, ಈ ಕ್ಯಾಂಡ್ಲ ನೀವೇನಾದ್ರು ಬಂದು ಎಂಟ್ರಿ ಆಗಿದ್ದೀರಿ ಅಂದರೆ ಅದಕ್ಕಿಂತ ಜಾಸ್ತಿ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಅದಕ್ಕೆ ಕನ್ಫರ್ಮೇಷನ್ ಬಂದು ಎಂಟ್ರಿ ತೊಗೊಳಕ್ಕೆ ಕಷ್ಟ ಇದೆ ಮಾರ್ಕೆಟ್, ನಾನು ಒಪ್ಕೊಂತೀನಿ. ಹಾಗಾಗಿ ಆ ಕಾರಣದಿಂದ ಯಾರಿಗಾದರೂ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ ಅಥವಾ ಲಾಸ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಸ್ವಲ್ಪ ದಿನ ಮಾರ್ಕೆಟ್ನ ವಾಚ್ ಮಾಡ್ತಾ ಹೋಗಿ. ಯಾಕಂದರೆ ಈ ರೀತಿ ಶಾರ್ಪ್ ರಿವರ್ಸಲ್ಗಳು ಪ್ರತಿದಿನ ಕಾಣಿಸ್ತಾ ಇದೆ. ಹಾಗಾಗಿ ನೀವು ರಿಸ್ಕ್ನ ತೊಗೊಳಕ್ಕೆ ಹೋಗಬಾರ್ದು. ಇಂಟ್ರಾಡೇನಲ್ಲೇ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೇನು ಇಂಟ್ರಾಡೇನಲ್ಲೂ ನಾವು ಎವ್ರಿ 50 ಪಾಯಿಂಟ್ಸಲ್ಲಿ ಕಾಶಿಯಸ್ ಆಗಿ ಎಕ್ಸಿಟ್ ಮಾಡೋದು ನೋಡಬೇಕು. ಇವತ್ತು 21,600 ಕ್ಲಿಯರ್ ಕಟ್. ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ನೆನ್ನೆ ಇಲ್ಲಿ ತನಕ ತೊಗೊಂಡ್ಬಂದಿದ್ದಾರೆ ಅಂದರೆ ಅಷ್ಟು ಸುಲಭ ಹೆಂಗೆ ತೊಗೊಂಡೋಗ್ಬಿಡ್ತಾರೆ, ಇಲ್ಲಿ ಯಾರು ಕೂತಿದ್ದಾರೆ ಅಂತ ಆಯ್ತಲ್ವಾ. ಸೊ ಇವತ್ತು ಇಲ್ಲಿ ಬಂದರೂ ನಿಮಗೆ 21,600 ಮತ್ತೆ ಆಕ್ಟಿವೇಟ್ ಆಗ್ತಾರೆ ಅಂತ ಒಂದು ಅನಿಸಿಕೆ ಇತ್ತು. ಸೊ ನಾನು ಒಂದು 15 ಪಾಯಿಂಟ್ ಪ್ರೀಮಿಯಮಲ್ಲೇ ಬೇಗನೆ ಎಕ್ಸಿಟ್ ಆದ 85 ರೂಪಾಯಿಗೆ. ಬಟ್ 100-105 ರೂಪಾಯಿ ತನಕ ಹೋಗಿತ್ತು, ಇಲ್ಲ ಅಂತಲ್ಲ, 21,700 PE. ಬಟ್ ಆಪ್ಷನ್ ಬೈಯಿಂಗ್ ಇಸ್ ಆಲ್ ಅಬೌಟ್ ಫೈಂಡಿಂಗ್ ದ ಡೇ. ಆದರೆ ಏನೊಂದು ದೊಡ್ಡದಾಗೇನೋ ಒಂದು ಮೊಮೆಂಟಮ್ ಸಿಕ್ಬಿಡುತ್ತೆ. ಆ ರೀತಿ ಆಗಿಲ್ಲ. 1-2 ಸಲ ಅಟೆಂಪ್ಟ್ ಮಾಡಿದ್ದಾರೆ, ಆದ್ರೂ ಕೂಡ ಬಿಯರ್ಸು ಇಲ್ಲಿ 21,000ದಿಂದ 21,500 ಝೋನಲ್ಲಿ ಒಂದು ತುಂಬ ದೊಡ್ಡ ಟಫ್ ಫೈಟ್ ಆಗಿಬಿಟ್ಟಿದೆ. ಸೊ ಬುಲ್ಸು ಬಿಯರ್ಸ್ ಇಬ್ಬರು ಇದ್ದಾರೆ. ಹಾಗಾಗಿ ಇದಕ್ಕೆ ಕ್ಲಾರಿಟಿಯನ್ನು ಸಿಗಬೇಕು ಅಂದರೆ ಈ ಬಾಕ್ಸನ್ನು ಬಿಟ್ಟು ಆಚೆ ಬರಬೇಕು ಅಂದರೆ ಸರಿಸುಮಾರು 21,400 ಯಾವತ್ತು ದಿನ ಬಂದು ಟೆಸ್ಟ್ ಆಗುತ್ತಲ್ಲ ಆ ಝೋನಿಂದ ಕೆಳಗಡೆ, ಆಗ ನಮಗೆ ಮತ್ತೆ ವಾಪಸ್ 21,000 ತನಕ ಬರ್ತಾ ಹೋಗ್ಬೋದು. ಅಲ್ಲಿ ತನಕ ಎವ್ರಿ 50 ಪಾಯಿಂಟ್ಸಲ್ಲಿ ನೀವು ಹುಷಾರಾಗಿರಬೇಕು. ಏನಾದ್ರು ಒಂದು ಮಾಡ್ತಾರೆ, ಚೇಂಜಸ್ ಆಗ್ತಾನೆ ಇರುತ್ತೆ. ಈಗ ಏನಾದ್ರು ಚೇಂಜ್ ಆಗಿದೆ ಅಂದರೆ ನಿಫ್ಟಿ ನೋಡಿ ಇನ್ನೂ ಪಾಸಿಟಿವ್ ಅಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ. ಯಾಕೆಂತಂದರೆ ವಾಪಸ್ ಈ ಟ್ರೆಂಡ್ ಲೈನ್ ಹತ್ರ ಬಂದು ಕ್ಲೋಸ್ ಆಗಿದೆ. ನಾಳೆಗೆ ನಿಫ್ಟಿನಲ್ಲಿ ಒಂದು ಒಳ್ಳೆ
ಆಪ್ಷನ್ ಬೈಯಿಂಗ್ ಟ್ರೇಡ್ ಸಿಗೋಕ್ಕೆ ಸಾಧ್ಯತೆ ಇದೆ. 2 ಕಾರಣ, ಆದರೆ ಅಷ್ಟು ಸುಲಭ ಇಲ್ಲ ಹೇಳೋವಂಥದ್ದು. ಹೇಳ್ತೀನಿ ನೋಡಿ ಏನು ಅಂತ. ಇಲ್ಲಿ ಒಳ್ಳೆ ಪ್ಯಾಟರ್ನ್ ಆಗಿತ್ತು, ಈಗ ಇಲ್ಲಿ ಬಂದು ಕನ್ಸಲ್ಟೇಷನ್ ಆಗಿದೆ. ನಾಳೆ ಏನಾದರೂ ಈ ಟ್ರೆಂಡ್ ಲೈನ್ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಸ್ಟಾಕು ಮತ್ತೆ ಎಗ್ಗಮುಗ್ಗ ಮೇಲೆ ಹೋಗುತ್ತೆ. 21,760, 21,850 ಇದು ನಮ್ಮ ಟಾರ್ಗೆಟ್ಗಳಾಗಿರಬೇಕು. ಮತ್ತೆ ಆಲ್ ಟೈಮ್ ಹೈ ಕಡೆಗೆ ನಿಫ್ಟಿ ಹೋಗೋ ಥರ ಕಾಣಿಸ್ತಾ ಇದೆ. ಆದರೆ ಬ್ಯಾಂಕ್ ನಿಫ್ಟಿ ಆ ರೀತಿ ಇದೆಯಾ ಇಲ್ವೋ ಅನ್ನೋದನ್ನ ಮಾತಾಡ್ಕೊಂಡು ಬರೋಣಂತೆ. ಸೊ ನಿಫ್ಟಿಗೆ ಈ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂದ್ಕೊಂಡಿದ್ವಿ, ಅದ್ರ ಒಳಗಡೆ ಇದೆ. ಬಟ್ ಇದೇ ಸಮಯ ಓಪನ್ ಆಗಿ ಏನಾದ್ರು ಈ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ನಾಳೆ ನೀವು 21,750 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ ನಿಫ್ಟಿ. ಎಕ್ಸೆಪ್ಟ್ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೆ ಒಂದು ಲೋಯರ್ ಲೋ ಪ್ಯಾಟರ್ನ್ ಮಾಡಕ್ಕೆ ಬರ್ತಾ ಇದ್ದರೆ ಮತ್ತೆ 21,450, 400 ಕೆಳಗೆ ಬರಲಿಕ್ಕೆ ಸಿಗ್ಬೋದು. ನೋಡ್ತೋಣ, ಅದು ತುಂಬ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಬಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ರಿಲಯನ್ಸ್ ಕಾರಣದಿಂದಾಗಿ. ಅದೇ ರೀತಿ ನೀವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ಏನು ಬದಲಾವಣೆ ಆಗಿಲ್ಲ, ಈಗಲೂ ಕೂಡ ಇದು ವೀಕಲ್ಲೇ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಪ್ರತಿದಿನ ಒಂದು ಸ್ವಲ್ಪ ನೋಡ್ತಾ ಬನ್ನಿ. ಇಲ್ಲಿ ಕೆಳಗಡೆನೇ ತಂದು ಕ್ಲೋಸ್ ಮಾಡ್ತಾ ಇದ್ದಾರೆ. ನೆನ್ನೆ ಫಸ್ಟ್ ಅಟೆಂಪ್ಟ್ ಆಗಿತ್ತು, ಇವತ್ತು ಆ ಅಟೆಂಪ್ಟ್ನ ಒಂದ್ಸಲ ಬ್ರೇಕ್ ಮಾಡಿದ್ದಾರೆ. ನೆನ್ನೆ ಇಲ್ಲಿ ಕ್ಲೋಸ್ ಮಾಡಿದ್ರು, ಅದಕ್ಕೆ ಬ್ರೇಕ್ ಮಾಡಿದ್ದಾರೆ. ಆದರೆ ಲಾಸ್ಟಲ್ಲಿ ಒಂಚೂರು ಏನೋ ಒಂದು ಮೇಲ್ಗಡೆ ಹೋದಂಗೆ ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇಲ್ಲೂ ಕೂಡ ಈ ಟ್ರೆಂಡ್ ಲೈನ್ 47,500 ಅಂತ ಮಾತಾಡ್ಕೊಂಡಿದ್ವಿ. ನಾಳೆ ಏನಾದರೂ ಈ ಲೆವೆಲ್ ಇದೆಯಲ್ಲ, ಇಲ್ಲಿಂದ ಬೇಕಾದ್ರೆ ನೀವು ಟ್ರೆಂಡ್ ಲೈನ್ ಹಾಕೋಬೋದು ನೋಡಿ. ಬ್ಯಾಂಕ್ ನಿಫ್ಟಿಗೆ ಈ ರೀತಿ ಕ್ಲೀನಾಗಿ ಟ್ರೆಂಡ್ ಲೈನ್ ಹಾಕೋಬೋದು. ಈ ಟ್ರೆಂಡ್ ಲೈನ್ ಯಾವುದೇ ಕಾರಣಕ್ಕೂ ಮುರಿಬಾರ್ದು. ಇದೊಂಥರ ವರ್ಟೆಕ್ಸ್ ಹತ್ರನೂ ಬಂದಂಗೆ ಆಗಿದೆ. ಇಲ್ಲಿ ಏನಾದರೂ ಫಾಲ್ ಬಂತು ಅಂದರೆ ಒಂದು ದೊಡ್ಡದಾಗಿ ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಮೇಲೆ ಹೋದ್ರೂ ಕೂಡ ಮತ್ತೆ ಅದೇ ರೀತಿ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಹೆಂಗೆ ಹೋಗುತ್ತೋ ಹಾಗೆ ನಿಫ್ಟಿನೂ ಹೋಗುತ್ತಾ, ಏನಾಗುತ್ತೆ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಎಂಟ್ರಿ ತಗೊಂಡು ಹೋಗಿ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಈ ಟ್ರೆಂಡ್ ಲೈನ್ ಅವಾಗ ಸಪೋರ್ಟ್ ಥರ ಆಕ್ಟ್ ಆಗಬೇಕು. ಒಂದ್ಸಲ ಬಂದರೂ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗಬೇಕು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡಬೇಕು. 47,800 ಈಗ ಸದ್ಯಕ್ಕೆ ರೆಸಿಸ್ಟೆನ್ಸ್ ಆಗಿದೆ, ಕೆಳಗಡೆ 47,000 ಸಪೋರ್ಟ್ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದರೆ ರಿಲಯನ್ಸ್ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ, HDFC ಬ್ಯಾಂಕ್ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ. ನಿಫ್ಟಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿದ್ದೀನಿ ಅಂತ ಹೇಳ್ತಾ ಇದೆ, ಆದರೆ ಬ್ಯಾಂಕ್ ನಿಫ್ಟಿ ನಾನು ವೀಕ್ ಅಂತ ಹೇಳ್ತಾ ಇದೆ. ಹಾಗಾಗಿಗೋಸ್ಕರ ಹೇಳಿದೆ ನಾನು ಇವತ್ತು ದೊಡ್ಡವರ ಕಾಳಗದಲ್ಲಿ ಯಾರು ಬಡವರಾಗೋದು ಅಂತ ನೋಡ್ತಾ ಹೋಗೋಣ ಅಂತ. ಸೊ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನ್ ನೋಡಿ ದಯವಿಟ್ಟು ರೆಫರೆನ್ಸ್ ಇಟ್ಕೊಂಡು ಇದೇ ರೀತಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ದಿನದಿಂದ ಈ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇನ್ನು ಈ ಟ್ರೆಂಡ್ ಲೈನಲ್ಲಿ ಹಗ್ಗ ಜಗ್ಗಾಟ ಆಗೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲೂ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ತೋರಿಸ್ದಂಗೆ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ನಾಳೆ ಏನಾದ್ರು ಈ ಟ್ರೆಂಡ್ ಲೈನ್ ದಾಟ ಮೇಲೆ ಹೋಯ್ತು ಅಂತಂದರೆ 72,200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು ಆನ್ ಅಪ್ ಸೈಡ್. ಅಕಸ್ಮಾತ್ ಇಲ್ಲೇ ಏನಾದ್ರು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂತು ಅಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ನಾಳೆ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಸೂಪರ್ ಆಗಿರುತ್ತೆ. ಅಂದರೆ 72,000 ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. 71,600 ಈ ಥರ ಏನಾದ್ರು ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಸೊ ಈಗ 71,200 ಬೇಸ್ ಆಗಿದೆ. ಸೊ 71,000ದಿಂದ 72,200 ಹೋದ ಸಲ ಏನು ನಾವು ಮಾತಾಡ್ಕೊಂಡು ಹೋಗಿದ್ವಲ್ಲ ಎಕ್ಸ್ಪೈರಿ, ಅದಾದಮೇಲೆ ನೋಡಿ ಆ ಝೋನ್ ಬಿಟ್ಟು ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಐ ಥಿಂಕ್ ನಾವು 5ನೇ ತಾರೀಕು ಅನ್ಸುತ್ತೆ ಎಕ್ಸ್ಪೈರಿ ಆಗಿದೆ. 5ನೇ ತಾರೀಕು 8ನೇ ತಾರೀಕು ಇರುತ್ತೆ. ಸೊ ಅದೇ ಝೋನಲ್ಲೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇದಕ್ಕೆ ಒಂದು ಒಳ್ಳೆ ಮೂಮೆಂಟ್ ಬರಬೇಕು. ಬಂದರೆ 72,000 ಇವಾಗ ಕ್ಲಿಯರ್ ಕಟ್ ಆಗಿರೋಂಥ ರೆಸಿಸ್ಟೆನ್ಸ್ 72,000ದಿಂದ 72,100 ಹೋದ ಸಲ ಎಕ್ಸ್ಪೈರಿನಲ್ಲೂ ಮಾತಾಡ್ಕೊಂಡಿದ್ವಿ. ಅದೇ ಝೋನಲ್ಲಿ ನಡೀತಾ ಇದೆ. ಒಂದು ಮ್ಯಾಸಿವ್ ಮೂಮೆಂಟ್ ಬರ್ಬೋದು ನಾಳೆ ಶುಕ್ರವಾರ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಡೇ ಆಗಿ ಕೆಳಗಡೆ ತೊಗೊಂಬರ್ತಾರೆ ಮಾರ್ಕೆಟು, ಅಥವಾ ದೊಡ್ಡದಾಗಿ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ವೈಬ್ರೆಂಟ್ ಗುಜರಾತ್ ನಡೀತಾ ಇದೆ, ಅದ್ರ ಬಗ್ಗೆ ಏನಾದರೂ ಆಗಿದೆಯಾ ಅಂತ ಹೇಳಿದ್ರು ನೋಡಿ. ಒಂದ್ಸಲ ಏನಾಗುತ್ತೆ ಅಂದರೆ ಈ ಥರದ್ದೆಲ್ಲ ಸಮಿಟ್ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಕರ್ನಾಟಕದಲ್ಲಿ 2000 ಇಸ್ವಿ ದಾಟ್ಮೇಲೆ ನೋಡಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಒಂಥರ ವಿಷನ್ ಇರೋ ಲೀಡರೇ ಬಂದಿಲ್ಲ ಅನ್ಸ್ಬಿಡುತ್ತಪ್ಪ ನನಗೆ ಕರ್ನಾಟಕದಲ್ಲಿ. ಯಾಕೆಂದರೆ ಸ್ಟಾರ್ಟಪ್ ಹಬ್ ಅಂತ ಏನೊಂದು ಹೆಸರಿತ್ತು ಬೆಂಗಳೂರಿಗೆ, ಅದು ಕ್ರಮೇಣವಾಗಿ ಬೇರೆ ಕಡೆ ಹೋಗ್ತಾ ಇದೆ. ಈಗ ಹೈದರಾಬಾದಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಬರ್ತಾ ಇದೆ, ಗುಜರಾತಲ್ಲಿ ಆಗ್ತಾ ಇದೆ, ನೋಯ್ಡಾ ಸೈಡ್ ಆಗ್ತಾ ಇದೆ. ಈ ರೀತಿಯಾಗಿ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಬಿಡಿ, ಇಲ್ಲಿ ಜನ ತುಂಬ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅಂದರೆ ಬೇರೆ ರಾಜ್ಯದಿಂದ ಬಂದವರು ಅಂತ. ಆದರೆ ಇಷ್ಟೊಂದು ಆಪರ್ಚುನಿಟಿ ಇತ್ತು, ಇಷ್ಟು ವರ್ಷ ನಾವೊಂದು ಆ ಒಂದು ಸ್ಥಾನ ಉಳಿಸ್ಕೊಂಡ್ರು ಏನು ಒಂದು ಅಂಥ ಒಂದು ಇನ್ವೆಸ್ಟ್ಮೆಂಟ್ ಬರೋದಾಗಲಿ. ಇಲ್ಲಿ ಒಂದು ನೋಡಿ ಅಲ್ಲೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಮೆಟ್ರೋ ಎಲ್ಲ 80-100 ಕಿಲೋಮೀಟರ್ ತನಕ ಮೆಟ್ರೋನ ಮಾಡಿಬಿಟ್ಟಿದ್ದಾರೆ. ಆ ಥರ ವಿಷನ್ ಇರಲಿಲ್ವಾ, ನಮಗೆ ಗೊತ್ತಿರಲಿಲ್ವಾ? ಇಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಟಪ್ಗಳು ಬರ್ತಾ ಇದ್ದಾರೆ ಅಂದರೆ ಯಾವ ಪೊಲಿಟಿಷಿಯನು ಆ ರೀತಿ ಬರಲೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ನನಗೆ ಒಂದೊಂದ್ಸಲ. ಕ್ಷಮಿಸಿ, ಪಾಲಿಟಿಕ್ಸ್ ಹೇಳ್ತಾ ಇದ್ದೀನಿ, ಬಟ್ ಹೇಳಬೇಕು ಅಂತ ಅನಿಸ್ತು. ಒಂದು ರೀತಿ ಒಂದು ವಿಷನ್ ಇರೋ ಲೀಡರೇ ಇಲ್ವಾ ಕರ್ನಾಟಕಕ್ಕೆ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಹೇಳ್ತಾ ಇದ್ದೀನಿ. ಯಾವ ಪಾರ್ಟಿ ಬಂದ್ರೂ ಅದೇ ರೀತಿಯಾಗಿ ನನಗೆ ಕಾಣಿಸಿದೆಪ್ಪ, ನನಗೆ ಗೊತ್ತಿಲ್ಲ, ತಪ್ಪಿರ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಯಾರಾದರೂ ಆ ರೀತಿ ಆಗ್ತಾರೋ, ನಮಗೆ ಸಿಗ್ತಾರಾ, ಏನಾದ್ರು ಆಗುತ್ತಾ ನೋಡೋಣ, ಕರ್ನಾಟಕದ ಶೇಪ್ ಚೇಂಜ್ ಆಗುತ್ತಾ ಅಂತ. ಸೊ ಈಗ ನೋಡೋದಾದರೆ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಮೊದಲನೇದಾಗಿ ಪಾಲಿಕ್ಯಾಬ್. ಸೊ ಪಾಲಿಕ್ಯಾಬಲ್ಲಿ ನಾವು ನೋಡೋದಾದರೆ ಸಿಕ್ಕಾಪಟ್ಟೆ ದೊಡ್ಡ ಫಾಲು, 20% ಫಾಲು ಟ್ಯಾಕ್ಸ್ ಇವೇಷನ್ ಮಾಡಿದ್ದಾರೆ ಅಂತ. ಆದರೆ ಯಾಕೆ ಹಂಗಾಯಿತು ಅಂತ ನೋಡ್ಕೊಬನ್ನಿ. ಇದು ಯಾವಾಗ ಇತ್ತೀಚೆಗೆ ಬಂದಿದ್ದ ಕಂಪನಿ ಇದು 2018-19 ಲಿಸ್ಟ್ ಆಗಿದ್ದು, ₹500 ಹತ್ತತ್ರ ಲಿಸ್ಟ್ ಆಗಿದ್ದ ಕಂಪನಿ 5,000 ಹೋಯಿತು. 10 ಟೈಮ್ಸ್ ರಿಟರ್ನು. ಎಷ್ಟರಲ್ಲಿ? ಬರೀ ಒಂದು 4-3 ವರ್ಷದಲ್ಲಿ. ಇಷ್ಟು ಜೋರಾಗಿ ಯಾವುದಾದ್ರೂ ಒಂದು ಸ್ಟಾಕ್ ಮೇಲ್ಗಡೆ ಹೋಯಿತು ಅಂದರೆ ತುಂಬ ಜೋರಾಗೇ ಕೆಳಗಡೆ ಬರುತ್ತೆ. ನಿನ್ನೆ ಯಾರೋ ಒಂದು ಸ್ಟಾಕ್ ಹೇಳಿದ್ರಲ್ಲ, ಆವಾಗಲೂ ನಾನು ಹೇಳಿದ್ದೆ ಅಲ್ವಾ, ನೋಡಿ ಇದೊಂದು ಟಿಪಿಕಲ್ ಎಕ್ಸಾಂಪಲ್ ಏನಾಗ್ತಾ ಇದೆ ಅಂತ. ಈಗ ಸುಮಾರು ಏಜೆನ್ಸಿಗಳು ಇನ್ನೂ ಜೆಫ್ರೀಸ್ ಅವರೆಲ್ಲ ಇನ್ನೂ ಬುಲ್ಲಿಶ್ 7,000 ಟಾರ್ಗೆಟ್ ಅಂತೆಲ್ಲ ಹೇಳಿದ್ದಾರೆ. ಬಟ್ ನಾನು ಫಂಡಮೆಂಟಲ್
ಚೆಕ್ ಮಾಡಿಲ್ಲ, ವೈರ್ ಮೇಕಿಂಗ್ ಬಿಟ್ಟರೆ ಇವರೇನು ಅಂತ ಎಕ್ಸ್ಪೆನ್ಷನ್ ಇರೋದು ನನಗೆ ಕಾಣಿಸ್ತಾ ಇಲ್ಲ. ಈ ವ್ಯಾಲ್ಯೂಷನ್ ಖಂಡಿತವಾಗ್ಲೂ ಕೂರಲ್ಲ. 2800ರಿಂದ 2400 ಬರೀ ಚಾರ್ಟ್ ಪ್ಯಾಟರ್ನ್ ಮೇಲೆ ಹೇಳು ಅಂದರೆ ಇಲ್ಲಿ ಒಂದು ನನಗೆ ಸಪೋರ್ಟ್ ಕಾಣಿಸ್ತಾ ಇದೆ. ಅಲ್ಲಿಗೆ ಬಂದಾಗ ಬೇಕಾದ್ರೆ ಯೋಚನೆ ಮಾಡೋಣಂತೆ. ಅಂದರೆ ಈಗಿರೋದಕ್ಕಿಂತ ಇನ್ನೂ 1,500 ಪಾಯಿಂಟ್ ಕೆಳಗಡೆ. ಬಟ್ ಎಲ್ಲಿ 1,000 ಪಾಯಿಂಟ್ ಈ ಥರ ಒಂದು ದಿನದಲ್ಲಿ ಬಂದುಬಿಟ್ರೆ ಏನು ಕತೆ ಇನ್ವೆಸ್ಟ್ ಮಾಡಿದ್ರು. ಪಾಪ ನೆನ್ನೆನೂ ಒಬ್ಬರು ಯಾರೋ ಹೇಳಿದ್ರು ಸರ್ ಪಾಲಿಕ್ಯಾಬಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಸರ್ ನಾನು ಅದಕ್ಕೆ ಹೇಳೋದು ಯಾವತ್ತೂ 52 ವೀಕ್ ಹೈಯಲ್ಲಿ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ. ಅಫ್ಕೋರ್ಸ್ ನಿಮ್ಗೇನಾಗಿದೆ 6,000 5,800 ಹೋಗಿದ್ದು ಸ್ಟಾಕು 4,800 ಸಿಗ್ತಾ ಇದೆ, 1,000 ಪಾಯಿಂಟ್ ಕರೆಕ್ಷನ್ ಆಗಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ವ್ಯಾಲ್ಯೂಷನ್ ಅಂತ ನೋಡ್ಕೋಬೇಕಾಗುತ್ತೆ. ಯಾವತ್ತು ಆಲ್ ಟೈಮ್ ಹೈ ಝೋನಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡ್ಬೋದು. ಇದಿಷ್ಟು ಒಂದು ಆಲ್ ಟೈಮ್ ಹೈ ಝೋನೇ ಅಲ್ವಾ ಇದು. ಸೊ ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಕ್ಕೆ ನೋಡಿ ಇವಾಗ ಅಷ್ಟು ದೊಡ್ಡದಾಗಿ ರಿಜೆಕ್ಷನ್ ಬಂದಿದೆ ಈಗ. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಇಲ್ಲೇ ಉಳಿಬೋದು ಅಥವಾ ಫಾಲ್ ಕಂಟಿನ್ಯೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್ ಸಪೋರ್ಟ್ ಅಂತ ನನಗೆ ಕಾಣಿಸ್ತಾ ಇರೋಂಥದ್ದು 3,600 3,200 ಈ ಲೆವೆಲ್ಗಳಲ್ಲಿ ಸಪೋರ್ಟ್ ಇದೆ. ನೋಡೋಣ, ಅದನ್ನು ಬ್ರೇಕ್ ಆದರೆ ನಾವು ಆಗಲೇ ಮಾತಾಡ್ಕೊಂಡಂಗೆ 2,400 ಹತ್ತಿರ ಲೆವೆಲ್ಗೆ ಬಂದುಬಿಡುತ್ತೆ ಸ್ಟಾಕು. ಸೊ ದಯವಿಟ್ಟು ದೂರ ಇರಿ, ಇದರಲ್ಲಿ ತುಂಬ ಆಕ್ಟಿವಿಟಿ ನಡೆಯುತ್ತೆ. ಬಟ್ ಒಂದು ವಾರದಿಂದ ಡೆಲಿವರಿ ಪರ್ಸೆಂಟೇಜ್ ಅಂತ ಹೇಳೋದಾದರೆ ಚೆನ್ನಾಗಿ ಆಗಿದೆ, 30%ಗಿಂತ ಜಾಸ್ತಿ ಡೆಲಿವರಿ ಆಗ್ತಾ ಇದೆ. ಸೊ ಆ್ಯಡ್ ಮಾಡ್ಕೊಳೋರು ಇಲ್ಲ ಅಂತಿಲ್ಲ, ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಪ್ರಮೋಟರ್ಗಳು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. DIಗಳು ಖಂಡಿತವಾಗ್ಲೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊರಗಡೆ ಹೋಗಿದ್ದಾರೆ. ಆದರೆ FIIಗಳು ಇನ್ನೂ ಕೂತಿದ್ದಾರೆ. ಎಲ್ಲಿ ತನಕ FI ಅವರು ಇರ್ತಾರೋ ಅಲ್ಲಿ ತನಕ ಈ ಸ್ಟಾಕಲ್ಲಿ ದಮ್ಮಿರುತ್ತೆ. ಅದಾದಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವರು ಡಂಪ್ ಮಾಡಿದ್ರು ಅಂದರೆ ತುಂಬ ದೊಡ್ಡ ಪರಿಣಾಮ ಬೀಳಬೇಕಾಗುತ್ತೆ. ತುಂಬ ಓವರ್ ವ್ಯಾಲ್ಯೂಷನ್ ಆಗಿದೆ. ಹಾಗಾಗಿ ದಯವಿಟ್ಟು ಈಗ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. 2,800 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಅವಾಗ ನೋಡ್ತಾ ಹೋಗೋಣಂತೆ. ಅಲ್ಲಿ ತನಕ ಸ್ಟಾಕಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಮಾತಾಡ್ತಾ ಇರೋಂಥದ್ದು HUL. ಇವತ್ತು ಡಿಮ್ಯಾಟ್ ಅಕೌಂಟಿಗೆ ಹೋಗಬೇಕಾಗಿತ್ತು, ಹೋಗಿಲ್ಲ. ನಾಳೆ ಇಟ್ಟಿದ್ದು ನನ್ನ ಡಿಮ್ಯಾಟ್ ಅಕೌಂಟಿಗೆ ಮತ್ತೆ ಹೋಗುತ್ತೆ. ಆಲ್ರೆಡಿ ಡಿಮ್ಯಾಟ್ ಅಕೌಂಟಲ್ಲಿದೆ, ಮತ್ತೆ ಹೋಗುತ್ತೆ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ, ನಾನು ಇನ್ವೆಸ್ಟರ್ ಆಗಿದ್ದೀನಿ ಈ ಸ್ಟಾಕಲ್ಲಿ. ಯಾಕೆ ಕಾರಣ ಅಂದರೆ ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗ್ತಾ ಇದೆ. 2022ರಿಂದ ಇದೇ ಝೋನಲ್ಲಿದೆ. ಏನಾಗಬೇಕು, ಬುದ್ಧಿವಂತರಾದರೆ ನಾವು ಈ ಝೋನ್ ಬಂದಾಗೆಲ್ಲ ನಾವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. 2,550ಕ್ಕಿಂತ ಕೆಳಗಡೆ ಬಂದರೆ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಈಗ ಆ ಲೆವೆಲ್ ಕಾಣಿಸ್ತಾ ಇದೆ 2,520 ಈ ಲೆವೆಲಿಂದ ಕೆಳಗಡೆ 2,450 ತನಕ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು. ಲೆಗ್ ಅಂದರೆ ಏನು ಅಂತ ಕೆಲವರು ಕೇಳಿದ್ರಿ. ನೋಡಿ, ಯಾವತ್ತು ಇನ್ವೆಸ್ಟ್ ಮಾಡಬೇಕಾದ್ರೆ ನಾನು ಇನ್ನೂ ಕೂಡ ಎಲ್ಲೋ ಒಂದು ಶಾರ್ಟ್ ಸೀರೀಸಲ್ಲೆಲ್ಲ ಮಾತಾಡಿದ್ದೀನಿ, ನೆನಪಾಗ್ತಾ ಇಲ್ಲ ವಿಡಿಯೋ. ನಿಮ್ಮ ಹತ್ರ 1 ಲಕ್ಷ ಇದೆ ಅಂದರೆ 1 ಲಕ್ಷನೂ ಮಾರ್ಕೆಟಿಗೆ ಒಂದೇ ಸಲ ತಂದು ಹಾಕಬಾರ್ದು. ಅಥವಾ 10,000 ಇದೆ ಅಂದರೆ 10,000ನೂ ಒಟ್ಟಿಗೆ ಇನ್ವೆಸ್ಟ್ ಮಾಡಬಾರ್ದು. ಯಾಕೆಂದರೆ ನಾವು ಟಾಪನ್ನು ಹಿಡಿಯೋಕ್ಕಾಗಲ್ಲ, ಬಾಟಮ್ನು ಹಿಡಿಯೋಕ್ಕಾಗಲ್ಲ. ಬೆಸ್ಟ್ ಸ್ಟ್ರಾಟಜಿ ಏನಾಗಿರುತ್ತೆ, ಆವ್ರೇಜಿಂಗ್ ಮಾಡ್ಕೊತ ಹೋಗುವಂಥದ್ದು. ನೆಗೆಟಿವ್ ಆವ್ರೇಜ್ ಮಾಡಬೇಕಾ, ಪಾಸಿಟಿವ್ ಆವ್ರೇಜ್ ಮಾಡಬೇಕಾ ಅನ್ನೋದು ನೀವು ಯಾವ ಥರ ಟ್ರೇಡ್ ಮಾಡ್ತಾ ಇದ್ದೀರಾ ಅಥವಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಟ್ರೇಡಿಂಗ್ ಅಂತ ಹೇಳೋದಾದ್ರೆ ನಾನು ಪಾಸಿಟಿವ್ ಆವ್ರೇಜ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನೀವು ಅಂದ್ಕೊಂಡಂಗೆ ನಿಮ್ಮ ಕಡೆಗೆ ಹೋಗ್ತೀರಾ ಅಂತಂದರೆ ಒಂದು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬರ್ತಿರ್ತೀರಾ, ನೀವು ಸರಿ ಇದೆ ಅಂತ. ನೀವು ನೆಗೆಟಿವ್ ಅಂತ ಮಾಡ್ಕೊತಾನೆ ಹೋದರೆ ಆ ದಿನದೊಳಗೆ ನೀವು ಪೊಸಿಷನ್ನ ಕೊಡಬೇಕು ಅಂತಂದರೆ ನೆಗೆಟಿವ್ ಮಾಡ್ಕೊಂಡು ಹೋದರೆ ನಿಮ್ಮ ಹತ್ರ ಅವಕಾಶ ಇರೋದಿಲ್ಲ. ಬಟ್ ಇನ್ವೆಸ್ಟ್ಮೆಂಟಲ್ಲಿ ಬ್ಲೂ ಚಿಪ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ ವ್ಯಾಲ್ಯೂ ಬೈಯಿಂಗ್ ಅಂತ ಎಲ್ಲ ಅನ್ಸುತ್ತೋ ಅಲ್ಲಿಂದ ಶುರು ಆದಾಗಿಂದ ಒಂದು ಸ್ವಲ್ಪ ಕೆಳಗಡೆ ಸ್ಪೇಸ್ ಇಟ್ಕೊಂಡು ನೀವು ಮಾಡುವಂಥದ್ದು ಸರಿಯಾದ ನಿರ್ಧಾರನೇ ಆಗಿರುತ್ತೆ. ಪಾಸಿಟಿವ್ ಆಗೂ ಕೂಡ ಮಾಡ್ಬೋದು, ಮೇಲ್ಗಡೆ ಹೋಗ್ತೀನಿ ಅಂತಂದಾಗ ಬ್ರೇಕ್ಔಟ್ ಕನ್ಫರ್ಮ್ ಆದಾಗ ಆ ರೀತಿ ಆದಾಗ. ಬಟ್ ನೆಗೆಟಿವಲ್ಲಿ ವ್ಯಾಲ್ಯೂ ಬೈಯಿಂಗಲ್ಲಿ ನಾನು ಅದೇ ಸ್ಟ್ರಾಟಜಿನ ಫಾಲೋ ಮಾಡ್ತೀನಿ. ಸೊ ನಿಮ್ಮ ಹತ್ರ ಇರೋ ದುಡ್ಡನ್ನು 5 ಭಾಗವಾಗಿ ವಿಂಗಡಿಸಿ, ₹100 ಇದ್ದರೆ ₹20 ಅಂತ ಮಾಡಿ, ಎಲ್ಲಿ ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಅಂತ ನಾವು ಮಾತಾಡ್ಕೊಂತೀವೋ ಅಲ್ಲಿಂದ ನೀವು ₹20 ಎವ್ರಿ 50 ಪಾಯಿಂಟ್ಸ್ ಫಾಲಲ್ಲೋ 25 ಪಾಯಿಂಟ್ಸ್ ಫಾಲಲ್ಲೋ ಆ ರೀತಿ ಕ್ರಮೇಣವಾಗಿ ನೀವು ಮಾಡ್ತಾ ಬಂದರೆ ನಿಮಗೆ ಒಂದು ಆವ್ರೇಜಿಂಗ್ ಆಗ್ತಾ ಹೋಗುತ್ತೆ. ನೀನು ಮಿಸ್ ಮಾಡ್ಕೊಂಡು ಅಂತ ಒಂದ್ಸಲ ಅಯ್ಯೋ ನಾನು ಒಂದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಅಥವಾ ವೆಯ್ಟ್ ಮಾಡಿರ್ತೀರಾ, ಇನ್ನೂ ಕೆಳಗಡೆ ಬರುತ್ತೆ ಅಂತ ವಾಪಸ್ ಮೇಲ್ಗಡೆ ಹೊರಟೋಗ್ಬಿಡುತ್ತೆ. ಅವೆರಡನ್ನೂ ತಪ್ಸಕ್ಕೆ ದಾರಿ ಹಂತವಾಗಿ ಇನ್ವೆಸ್ಟ್ ಮಾಡ್ತಾ ಬಂದರೆ ನಿಮಗೆ ನಾನು ರ್ಯಾಲಿ ಮಿಸ್ ಮಾಡ್ಕೊಂಡೆ ಅಂತಲೂ ಅನ್ಸಲ್ಲ, ಅಥವಾ ನಾನು ಇನ್ನೂ ಕೆಳಗಡೆ ಬಂದಾಗ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಆ ಒಂದು ಬೇಜಾರು ಇರೋದಿಲ್ಲ. ಹಾಗಾಗಿ ಅದೆರಡೋದಕ್ಕೂ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ HULನ ದಯವಿಟ್ಟು ಯಾರಾದರೂ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಅಂದರೆ ಖಂಡಿತ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ನೋಡಿ. ಒಂದು ಲಾಂಗ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಇದಕ್ಕೆ ರಿಸಲ್ಟ್ ಬಂದರೂ ಅಷ್ಟೇ ಜೋರಾಗಿ ಬರುತ್ತೆ. ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್, ನೋಡ್ತಾ ಹೋಗೋಣಂತೆ ಮುಂದಿನ, ನಾನೇನೇ ಹೇಳಲ್ಲ. ಅದೇ ರೀತಿಯಾಗಿ ಹೊಸದಾಗಿ ಬಂದಿದ್ದೀನಿ HDFC ಬ್ಯಾಂಕ್ ಬಗ್ಗೆ ಏನು ಅಂತ ಹೇಳಿದರೆ, ನಾನು ರಿಪ್ಲೈ ಮಾಡೋಕ್ಕೆ ಮುಂಚೆ ಆಲ್ರೆಡಿ ಒಬ್ಬರು ಹೇಳಿದ್ರು ಲಾಂಗ್ ಟರ್ಮ್ ಅಂತಂದರೆ ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಅಂತ. ಖಂಡಿತ ಅದು ಖುಷಿ ಆಗುತ್ತೆ, ಆ ಒಂದು ಅಪಿನಿಯನ್ ಗೊತ್ತಾಗಿದೆಯಲ್ಲ ಇವಾಗ ಅಂತ. ಸೊ ಲಾಂಗ್ ಟರ್ಮು ಇಂಥ ಬ್ಲೂ ಚಿಪ್ ಸ್ಟಾಕ್ಸಲ್ಲಿ ಏನು ನೀವು ಕೇಳೋದೇ ಬೇಡ. ನೀವು ಲಾಂಗ್ ಟರ್ಮ್ ದೃಷ್ಟಿಯಿಂದ ಬರ್ತಾ ಇದ್ದಾರೆ ಅಂದರೆ ಎನಿ ಡೇ ಇಸ್ ಎ ಗುಡ್ ಡೇ. ಆದರೆ ಶಾರ್ಟ್ ಟರ್ಮಲ್ಲಿ ನಿಮಗೆ ಆ ಒಂದು ನೆಗೆಟಿವ್ MTM ಆಗೋದು, ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋದನ್ನು ನೋಡೋದು ಕೆಲವರಿಗೆ ಕಷ್ಟ ಆಗಿರ್ಬೋದು. ಕೆಲವರು ತುಂಬ ದೊಡ್ಡ ಕ್ಯಾಪಿಟಲ್ ಇದ್ದರೆ ಸಣ್ಣ ಕ್ಯಾಪಿಟಲ್ ತಂದು ಇನ್ವೆಸ್ಟ್ ಮಾಡಿರ್ಬೋದು. ಅದರಲ್ಲೇ ಅವ್ರಿಗೆ ಆ ರೀತಿ ಕೆಂಪಾಯಿತು ಅಂತಂದರೆ ಇನ್ವೆಸ್ಟ್ಮೆಂಟಿಗೆ ಮತ್ತೆ ಬರ್ದಲ್ಲೇ ಇರ್ಬೋದು. ಅದಕ್ಕೋಸ್ಕರ ನಾನು 52 ವೀಕಲ್ಲಿ ಯಾರಿಗೂ ಯಾವ ಸ್ಟಾಕನ್ನು ರೆಕಮೆಂಡ್ ಮಾಡಲ್ಲ. ಎಂಥ ಬ್ಲೂ ಚಿಪ್ ಸ್ಟಾಕ್ ಆದರೂ, ಅದು HDFC ಬ್ಯಾಂಕ್ ಆದರೂ ಆಯಿತು, ರಿಲಯನ್ಸ್ ಆದರೂ ಆಯಿತು. ಸೊ ಸೇಮ್ ಒಪಿನಿಯನ್ ಇಲ್ಲಿ. ನೀವು ನೋಡಿ, ಒಂದು ಒಳ್ಳೆ ರೀತಿಯಾದಂಥ ಬ್ರೇಕ್ಔಟ್ ಆಗಿತ್ತು, ಆಲ್ ಟೈಮ್ ಹೈ ಹತ್ರ ಬಂದು ಅಟೆಂಪ್ಟ್ ಮಾಡಿತ್ತು. ಈಗ ವಾಪಸ್ ಈ ಟ್ರೆಂಡ್ ಲೈನ್ನ ನೆಗೆಟಿವ್ ಆಗಿ ಬರ್ತೀನಿ ಅನ್ನೋ ಥರ ಅಂತ ಇದೆ. ಏನಾದರೂ ಇದನ್ನ ಬ್ರೇಕ್ ಆಗಿ ಕೆಳಗಡೆ ಬಂದು 1,625 ಲೆವೆಲ್ಗೆ ಬಂತು ಅಂತಂದರೆ ಬ್ಯಾಂಕ್ ನಿಫ್ಟಿನೂ ಕೆಳಗಡೆ ಬರುತ್ತೆ, ನಿಫ್ಟಿನೂ ಕೆಳಗಡೆ ಬರುತ್ತೆ. ಯಾಕೆಂದರೆ ಎರಡರಲ್ಲೂ ಟಾಪ್ ವೇಟೇಜ್ ಯಾವುದಿದೆ, HDFC ಬ್ಯಾಂಕ್ ಇದೆ. ವೇಟೇಜ್ ಅನ್ನೋದು ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದು ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಹೊಸದಾಗಿ ಯಾರಾದರೂ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. 1,600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ ಲಾಂಗ್ ಟರ್ಮಲ್ಲಿ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅದೇ ರೀತಿಯಾಗಿ ರಿಲಯನ್ಸ್ ನೋಡಿ, HDFC ಬ್ಯಾಂಕಿನ ಉಲ್ಟಾ ಹೋಗ್ತಾ ಇದೆ. ಟಾಪ್ ಕಾಂಟ್ರಿಬ್ಯೂಟರ್ಗಳು ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ. ಡೈಲಿ ಕ್ಯಾಂಡಲಲ್ಲಿ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಬ್ರೇಕ್ಔಟ್ ಆಗಿದೆ. ನಾಳೆಗೆ
ಎರಡು ಪಾಸಿಬಿಲಿಟಿ ಇರುತ್ತೆ. ಈ ಬ್ರೇಕ್ಔಟ್ ಬಂದಿರೋದು ಸ್ಪೀಡ್ ನೋಡಿದ್ರೆ ನಾಳೆ ಇದು ಕಂಟಿನ್ಯೂಷನ್ ಆಗಬೇಕು, ಇಲ್ಲ ಇಲ್ಲೇ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೇಕು ಅಂತ. ಬಟ್ ಇವತ್ತು ಅದಕ್ಕೆ ಕಂಟಿನ್ಯೂಷನ್ ಬಂದಿದೆ, ಸ್ಟಾಕು ಆಲ್ ಟೈಮ್ ಹೈಗೆ ಹೋಗಿದೆ. ಕೆಲವ್ರಿಗೆ ಅನಿಸ್ತಿರ್ಬೋದು ಯಾಕೆ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ರಿಲಯನ್ಸ್ ಅಂತ. ಬಟ್ ಎಲ್ಲಿ ರಿಲಯನ್ಸ್ ಪಾರ್ಟಿಸಿಪೇಟ್ ಮಾಡಿದೆ ನೋಡ್ಕೊಂಬನ್ನಿ ಸ್ವಲ್ಪ. ಯಾವಾಗ ಇದು 2022 ಅದಾದಮೇಲೆ 2023 ಜುಲೈಯಲ್ಲಿ ಒಂದು ಹೈ ಮಾಡಿದ್ಬಿಟ್ರೆ ಆವಾಗಿಂದ ಒಂದು 6 ತಿಂಗಳು ಇದೇ ಲೆವೆಲಲ್ಲೇ ಓಡಾಡ್ತಾ ಇತ್ತು ಸ್ಟಾಕು, ಏನೂ ಮಾಡಿರಲಿಲ್ಲ. ಸೊ ಇದು ಮಲ್ಟಿ ಇಯರ್ ಹೈ ಅಂತ ಹೇಳೋದಕ್ಕಿಂತ ಮಲ್ಟಿ ಟೈಮ್ಸ್ ಅಟೆಂಪ್ಟ್ ಆಗಿದ್ದಂಥ ಹೈನ ಈಗ ಬ್ರೇಕ್ ಆಗಿದೆ. ನೋಡಿ ಇಲ್ಲಿ ನೋಡೋದಾದರೆ 2022ರಲ್ಲಿ ಹೈ ಮಾಡಿತ್ತು, 2023ರಲ್ಲಿ ಅಟೆಂಪ್ಟ್ ಮಾಡಿತ್ತು, ಈಗ ಮತ್ತೆ 2024ರಲ್ಲಿ ಸೂಪರ್ ಚಾರ್ಟ್ ಪ್ಯಾಟರ್ನ್ ಆಗಿಬಿಟ್ಟು ಇನ್ವರ್ಸ್ H&S ಮಾಡಿ ಈ ರೀತಿಯಾಗಿ ಹೋಗ್ತಾ ಇದೆ. ಸೊ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತೆಲ್ಲ ಏನೂ ಆಗಿಲ್ಲ, ಆದರೆ ಈಗ ಯಾರಿಗೂ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಮೇಲ್ಗಡೆ ಹೋಗ್ಬೋದು, ಖಂಡಿತ ಹೋಗುವಂಥ ಪಾಸಿಬಿಲಿಟಿ ಇದೆ. ಅಂಬಾನಿಯವರು ಸುಮಾರು ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ, ಆ ಸ್ಪೀಚ್ನ ಕೂಡ ಕೇಳಿದೆ ನಾನು. ಸೊ ರಿಲಯನ್ಸ್ ಈಸ್ ಗೆಟಿಂಗ್ ಸ್ಟ್ರಾಂಗ್, ಗ್ರೀನ್ ಎನರ್ಜಿ ಸೆಕ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಸ್ಪೋರ್ಟ್ಸು ಒಲಿಂಪಿಕ್ಸ್ 2036 ಅದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. 5G ಬಗ್ಗೆ ಮಾತಾಡಿದ್ದಾರೆ. ಸೊ ಸುಮಾರು ವಿಷಯಗಳಲ್ಲಿ ರಿಲಯನ್ಸ್ ಬರ್ತಾ ಇದೆ. ನೋಡೋಣ ರಿಲಯನ್ಸ್ ಏನಾದ್ರು ಸ್ಪ್ಲಿಟ್ ಆಗುತ್ತಾ ಮುಂದೆ, ಏನು ಕತೆ, ಅದು ತುಂಬ ದಿನದಿಂದ ಗುಸುಗುಸು ಇದೆ, ಎಲ್ಲ ಒಂದರಲ್ಲಿದೆ ಅಲ್ವಾ ಈಗ ರಿಲಯನ್ಸು. ಸೊ ನೋಡೋಣ ಆ ರೀತಿ ಏನೋ ಸ್ಪ್ಲಿಟ್ ಆಯಿತು ಅಂತಂದರೆ ನಿಮಗೂ ಕೂಡ ಅದರದ್ದು ಸಿಗ್ತಾ ಹೋಗುತ್ತೆ. ರಿಲಯನ್ಸ್ ಒಂದು ಸ್ಪ್ಲಿಟ್ ಆಯ್ತಲ್ಲ, ಅದಾದಮೇಲೆ ಬೇರೆ ಬಿಸ್ನೆಸ್ ಸ್ಪ್ಲಿಟ್ ಆಗಿಲ್ಲ. ಸೊ ಅದು ನೋಡ್ತಾ ಹೋಗೋಣ. JFS ಒಂದು ಸ್ಪ್ಲಿಟ್ ಆಗಿತ್ತು, ಫೈನಾನ್ಷಿಯಲ್ ಸರ್ವಿಸು. ಸೊ ಅದನ್ನ ಟ್ರ್ಯಾಕೇ ಮಾಡಿಲ್ಲ. ಕೆಲವರು ಸ್ಟಾಕ್ಸ್ ಬಗ್ಗೆನೂ ಕೇಳಿದ್ರಿ, IRFC ಮತ್ತು ಒಂದು ಸ್ಟಾಕ್ಸ್ಗಳನ್ನ. ಸರ್ ಅದು ಇವತ್ತು ಕವರ್ ಮಾಡ್ಕೊಡೋಕ್ಕಾಗಲ್ಲ, ನಾಳೆ ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಸೆಕ್ಟರ್ದು ಇವತ್ತು HDFC ಲೈಫಲ್ಲಿ ಸ್ವಲ್ಪ ಪ್ರೆಷರ್ ಬಂದಂಗಿತ್ತು, -0.15%. ಅದೇ ರೀತಿಯಾಗಿ SBI ಲೈಫಲ್ಲಿ ನೋಡಿ ಇವತ್ತು 1.60% ಕರೆಕ್ಷನ್ ಬಂದಿದೆ. ಬಟ್ SBI ಲೈಫ್ದು ರಿಸಲ್ಟ್ ಚೆನ್ನಾಗಿ ಬಂದಿದೆ, ಒಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇರ್ಬೋದು. ಸೊ ಇನ್ಶೂರೆನ್ಸ್ ಸೆಕ್ಟರ್ದು ಒಂದಿನ ಕವರ್ ಮಾಡೋಣ, ಅದಕ್ಕೆ ಅಂತಲೇ ಒಂದಿನ ಇಟ್ಕೊಳ್ಳೋಣಂತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. IT ಸೆಕ್ಟ್ರು ಮತ್ತು FMG ಸೆಕ್ಟ್ರು ನಾಳೆಗೆ ವಾಚ್ಔಟ್ ಮಾಡಿ, HDFC ಬ್ಯಾಂಕು ರಿಲಯನ್ಸ್ನ ನೋಡಿ, ಸೆನ್ಸೆಕ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡುತ್ತೆ. ಸೆನ್ಸೆಕ್ಸಲ್ಲಿ ಒಂದ್ಸಲ ಆಪ್ಷನ್ ಚೇನ್ ನೋಡ್ಕೊಂಡ್ಬಂದ್ಬೋಣ, ಆಪ್ಷನ್ ಚೇನ್ ನೋಡ್ಬೋಣ ಸೆನ್ಸೆಕ್ಸಲ್ಲಿ ಏನಿದೆ ಅಂತ. 72,000ದಲ್ಲಿ ನಾವು ಮಾತಾಡ್ಕೊಂಡಂಗೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ. ಸಪೋರ್ಟ್ ಅಂದರೆ ನಮಗೆ 71,500 ಸದ್ಯಕ್ಕೆ 500 ಪಾಯಿಂಟ್ ಝೋನಲ್ಲೇ ಇದ್ದಾರೆ. ಬಟ್ ನೋಡಿ 72,200, 71,200 ಈ ಝೋನು ನಾಳೆಗೆ ಸೇಫ್ ಇದೆ ಅನ್ಸುತ್ತೆ. ಇಲ್ಲೊಂದು 53 ಪಾಯಿಂಟ್ ಇದೆ, ಇಲ್ಲಿ ಹೋದರೆ ಇಲ್ಲಿ 39 ಪಾಯಿಂಟ್ ಇದೆ. ಬೇಕಾದಷ್ಟು ಆಯಿತು ಇಷ್ಟೆಲ್ಲ ಆದರೆ, ಬಟ್ ಅದೂ ಸಾಕಾಗಲ್ಲ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಒಂದು 700 ಪಾಯಿಂಟ್ ನೀವು ಆರಾಮಾಗಿ ಇಟ್ಕೊಂಡ್ರೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂದರೆ 700-800 ಪಾಯಿಂಟ್ ಆರಾಮಾಗಿ ಬಂದುಬಿಡುತ್ತೆ ಸೆನ್ಸೆಕ್ಸಲ್ಲಿ. ಸೊ ಆದಷ್ಟು ದೂರ ಇರಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ. ನಾಳೆ ಯಾಕೋ ಏನೋ ಬಿಗ್ ಎಕ್ಸ್ಪ್ಲೋಸಿವ್ ಮೂವ್ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಸೆನ್ಸೆಕ್ಸಲ್ಲಿ. ನೋಡ್ತಾ ಹೋಗೋಣಂತೆ ಶುಕ್ರವಾರ ಏನಾಗುತ್ತೆ ಅಂತ. ಇವತ್ತೊಂದು ಒಳ್ಳೆ ಕನ್ಸಲ್ಟೇಷನ್ ಆಗಿದೆ. ಮೇಲ್ಗಡೆ ಏನಾದರೂ ಈ ಚಾನಲ್ನ ಬ್ರೇಕ್ಔಟ್ ಕೊಡ್ತು ಅಂದರೆ ಮೇಲ್ಗಡೆ ಹೋಗಿ, ಇಲ್ಲ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಇಲ್ಲಿಂದ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ಮತ್ತೆ ಕೆಳಗಡೆ ಟಾರ್ಗೆಟ್ ಮಾಡ್ತಾ ಹೋಗಿ ಒಂದು ಶಾರ್ಪ್ ರಿಜೆಕ್ಷನ್ ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಇವತ್ತು ನಿಫ್ಟಿನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೋಡಿ ಟ್ರೆಂಡ್ ಲೈನ್ ಹತ್ರ ಬಂದಾಗೆಲ್ಲ ಶಾರ್ಪ್ ರಿಜೆಕ್ಷನ್. ಇವತ್ತು ಸ್ವಲ್ಪ ತಣ್ಣಗೆ ನಿಂತಿರೋದು ಅಂದರೆ ಇವತ್ತೇನೆ. ಇನ್ನೇನಾದ್ರು ಉಲ್ಟಾ ಮಾಡಬೇಕು ಅಂದರೆ ನಾಳೆ ಮೀರಿಸ್ಕೊಂಡು ಮೇಲ್ಗಡೆ ಹೋಗಬೇಕು. ಬಟ್ ಇಲ್ಲಿ ಎಷ್ಟು ಸ್ವಲ್ಪ ಬಿಟ್ಕೊಡ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲ ಅಂದರೆ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಅಥವಾ ಇಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದರೆ ಇಲ್ಲಿ ಬಂದಿದೆಯಲ್ಲ ಈ ಥರನೇ ರಿಜೆಕ್ಷನ್ಗಳನ್ನ ತೊಗೊಂಬರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾಳೆ ಮೇಲ್ಗಡೆನೋ ಕೆಳಗಡೆನೋ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರೋದಿದೆ. ಎಲ್ಲಿ ಅಂತ ನಾವು ವ್ಯೂ ಇಟ್ಕೊಳ್ಳೋದು ಬೇಡ, ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟು, ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.